ಏನ ಸೊಕ್ಕಿನ ರಾಣಿ, ನಾ ಯಾ ಕಡೆ ಹೋಗ್ತೀನ ಹಿಂದೆನೆ ಬರಕತ್ತಿ? ನಾನೇನ್ ಬರ್ತಿಲ್ಲ, ನಾನ್ ಎಲ್ಲಿಗೆ ಹೋದ್ರೆ ಅಲ್ಲಿಗೆ ನಾವೇ ಬರ್ತಿದ್ದೀರ. ನನ್ನ ದಾರಿಗೆ ಅಡ್ಡ ಬರಬೇಡ, ಚಲೋ ಇರಂಗಿಲ್ಲ. ಅಡ್ಡ ಬರ್ತಿರೋದು ನೀವ್ ಹುಷಾರಾಗಿರಿ. ಏಯ್ ಕನಕ, ಒಂದ್ ಕಡೆ ಎಲ್ಲ ಗಲಾಟೆ ಮಾಡ್ಬೇಕಾ? ಹೌದೌದು, ಈಗಾಗ್ಲೇ ನಿನ್ನಿಂದ 2,000 ವಸೂಲಿ ಮಾಡಿದಾಳೆ. ಅದಾದ್ಮೇಲೆ ಏನಾಯ್ತು ಅಂತ ನಿನಗೂ ಗೊತ್ತು. ಆ ಹುಡುಗಿ ಹತ್ರ ನಮ್ದೇನ್ ಕೆಲಸ? ನಡಿ ಹೋಗೋಣ. ನೆನಪಿಟ್ಕೋತೀನ? ಚೆನ್ನಾಗ್ ನೆನ್ಪಿಟ್ಕೊಳ್ಳಿ. ಲೇ ಪೂರ್ವಿ, ಇಲ್ಲಿ ಅರ್ಜೆಂಟ್ ಆಗಿ ಕಳ್ರಿದ್ದಾರೆ ಅಂತ ಒಂದ್ ಬೋರ್ಡ್ ಹಾಕ್ಸು. ಮತ್ತೆ ಇಲ್ಲೂ ನಿಮ್ಗೆ ತುಂಬಾ ಪಾಪ್ಯುಲಾರಿಟಿ ಇರ್ಬೇಕು ಅನ್ಸುತ್ತೆ, ಸ್ವಲ್ಪ ಹುಷಾರಾಗಿರಿ. ನೀನೇ ಹುಷಾರಾಗಿರು. ಯಾರೇ ಅವರು? ಅದೇಲೆ ಸೂಪರ್ ಮಾರ್ಕೆಟ್ ಅಜ್ಜಿ. ನಮಸ್ಕಾರ. ಈಗ ಇಷ್ಟೊಂದ್ ಯಾಕೆ? ನಿನ್ಗೊಬ್ಬನ್ಗೆ ಅಲ್ಲಿ ತಗೋ. ನಡಿ ನಡಿ, ನಾನು ತಿಂತೀನಿ. ನಡಿ. ಡ್ರಕ್ಕೆ ಏ ಡ್ರಕ್ಕೆ ಏ ಡ್ರ ಏ ಡ್ರ ಏ ಡ್ರ. ನಮ್ಮ ನೋಡೋ ವ್ಯವಸ್ಥೆ ಯಾರು ಮಾಡ್ಯಾರ ನೋಡ ಹೋಗ. ಆ ಸಾರ್ತಿಗ್ ಹೇಳಿ ಲಗೇಜ್ ಇಡ್ಸ. ಪಾಪ ಗಾಡಿ ಓನರು, ಅವನ್ ಕೈಲಿ ಕೂಲಿ ಮಾಡ್ಸೋ ಸರಿನಾ? ಅವನ್ ಮಾಡಿಲ್ಲ ಅಂದ್ರೆ ನೀ ಮಾಡ್ತೀಯೇನ? ನೋಡ, ಇಲ್ಲಿ ಸ್ವಲ್ಪ ದರ್ಪದಿಂದ ಇರ. ನಿನ್ ಪಕ್ಕ ನಾನ್ ಹೇಗ್ ದರ್ಪದಲ್ಲಿರೋಕಾಗತ್ತೆ? ಎಷ್ಟೇ ಪ್ರಯತ್ನ ಪಟ್ರು ನನ್ನ ಕೈಲಿ ಅದ್ ಸಾಧ್ಯ ಆಗಲ್ಲ. ಕೊತ ಅಂತಾನೆ ಇರುತ್ತೆ. ಹಂಗ ನನ್ನ ನೋಡಿ ಅಂಜದವ್ರಂಗ ನಾಟಕ ಮಾಡ್ಬೇಡ ಕನಕ. ಅಲ್ಲಿ ನೋಡ, ಈ ಮದ್ವಿಗೆ ಶ್ರೀಲಕ್ಷ್ಮಿನೂ ಬಂದಾಳ. ಲೋ ತಿಮ್ಮಪ್ಪ, ಬೇಗ ಬಾರೋ, ಇಲ್ಲಿ ಕೆಲ್ಸ ಎಲ್ಲ ಒಳ್ಳೆ ಪಜೀತಿ ಆಗ್ತಿದೆ. ಏನಮ್ಮ ಕನಕಲಕ್ಷ್ಮಿ, ನಮಸ್ಕಾರ. ನೀವು ಕೂಡ ಮದ್ವೆಗೆ ಬಂದಿದ್ದೀರಾ? ನೀವು ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ನಾನು ನೀ ಬರ್ತೀಯ ಅಂತ ನೋಡಿರ್ಲಿಲ್ಲ. ನಿನಗೂ ಈ ಮದ್ವೆಯವ್ರು ಗೊತ್ತೇನ? ನಾನು ಅತಿಥಿಯಾಗಿ ಬಂದಿಲ್ಲ ಕನಕಲಕ್ಷ್ಮಿ, ಅಡ್ಗೆ ಕೆಲ್ಸಕ್ಕೆ ಬಂದಿದ್ದೀನಿ. ಇಲ್ಲಿ ಅಡ್ಗೆ ಎಲ್ಲ ನಂದೇ. ಅಬ್ಬಾ, ಊಟ ಸೂಪರ್ ಆಗಿರುತ್ತೆ. ಹಾಗಾದ್ರೆ ಸರಿಯಾಗಿ ಬಾರ್ಸೋದೆ. ನನ್ ಕೈ ರುಚಿ ಸಖತ್ತಾಗಿರತ್ತೆ. ಚೆನ್ನಾಗ್ ತಿನ್ನು ನಟರಾಜ. ಅಮ್ಮ ಕನಕಲಕ್ಷ್ಮಿ, ಇರು, ಕಾಫಿ ಕಳಿಸ್ತೀನಿ. ತಡೆ. ಮೊದಲ ನೀವೊಂದ್ ವಿಷಯ ತಲೆಗಿಟ್ಕೋ. ನಿನಗ ನಮ್ಗ ಸಂಬಂಧ ಐತಂತ ಯಾರಿಗೂ ಗೊತ್ತಾಗ್ಬಾರ್ದ. ಹೌದೌದು, ಈ ಮದ್ವೆ ಮಾಡ್ಕೊಳ್ಳೋರಿಗೆ ನಾವು ಸಾಲ ಕೊಟ್ಟಿದೀವಿ. ನಮ್ದು ದೊಡ್ಡ ಸ್ಥಾನ. ಈಕಿ ಹಿಂಗ ಅಡಿಗೆ ಮಾಡ್ಕೊಂತ ಈಕಿ ನಮ್ಮ ಸಂಬಂಧಿ ಅಂತ ಹೇಳಿದ್ರ ನಮ್ಮ ಗೌರವನ ಕಡಿಮೆ ಆಗತ್ತ. ನಿನ್ ಸ್ಥಾನಕ್ಕ ನಿನ್ ಕೆಲ್ಸಕ್ಕ ಎಲ್ಲಿರ್ಬೇಕೋ ಅಲ್ಲಿರ. ಅರ್ಥ ಆತಿಲ್ಲ? ಅರ್ಥ ಆಯ್ತು ಕನಕ. ನಿನಗೆ ಇನ್ನೊಂದು ವಿಷಯನೂ ಅರ್ಥ ಆಗಿಲ್ಲ. ನನ್ನ ಕನಕಲಕ್ಷ್ಮಿ ಅಂತ ಹೆಸರಿಟ್ಟು ಕರಿಬೇಡ. ಈ ಕ್ಷಣದಿಂದ ನೀನ್ ನನ್ನಿಂದ ದೂರ ಇರ. ಏನಾರ ಅವಶ್ಯಕತೆ ಬಿದ್ದು ಮಾತಾಡ್ಬೇಕು ಅನ್ಸದ್ರ ಕನಕಲಕ್ಷ್ಮಿ ಅವರೇ ಅನು. ನೀ ಬೀಗತಿ ಅದಿ ಅಂತ ನನ್ನ ಮರ್ಯಾದೆ ಕಳಿಬೇಡ. ಅರ್ಥ ಆಯ್ತಿಲ್ಲ? ಹೌದೌದು, ಇಷ್ಟೊತ್ತಿಗಾಗ್ಲೇ ಮಾತಾಡ್ತಿರೋದನ್ನ ನೋಡಿ ಎಷ್ಟು ಜನ ಏನ್ ಅನ್ಕೊಂಡಾರೋ ಏನೋ. ಕ್ಷಮಿಸ್ಬಿಡಿ. ಒಂದ್ ನಿಮಿಷ ಇಲ್ಬಾ. ಈ ಕೆಲ್ಸಕ್ಕೆ ಎಷ್ಟು ಮಾತಾಡಿ? 25,000.
ಇಲ್ ನೋಡು, ಮದ್ವಿ ಮುಗಿಯನ ಪೇಮೆಂಟ್ ನನ್ ಕೈಯಾಗಿರ್ಬೇಕ. ಲಕ್ಷದ ಬಾಕಿ ಇನ್ನೂ ಹಂಗ ಐತಿ. ಕನಕ, ಕ್ಷಮಿಸ್ಬಿಡಿ ಕನಕಲಕ್ಷ್ಮಿ ಅವರೇ, 25,000 ನಿಮ್ಗೆ ಕೊಟ್ಬಿಟ್ರೆ ನನ್ ಜೊತೆ ಕೆಲ್ಸ ಮಾಡಕ್ ಬಂದಿರೋರ್ಗೆ ದುಡ್ಡು ಹೆಂಗ್ ಕೊಡ್ಲಿ ನಾನು? ನನಗ್ ಬರೋದು 5,000. ಅದನ್ ತಗೊಳ್ಳಿ. ಆಗಂಗಿಲ್ಲ. ಬೇಕಾರ್ ಸಾಲ ಕೇಳ, ಬಡ್ಡಿ ಕೊಡ್ತೀನಿ. ಹೋಗೀಗ. ಅರೆ ಶ್ರಾವಂತಿ, ನೀನು ಕೂಡ ಬಂದಿ? ಇವಳಿಗೆ ಬುದ್ಧಿ ಹೇಳಂತವ್ರು ಎಲ್ಲಿದಾರೋ ಏನೋ. ಗೋವಿಂದ, ನಮ್ ಜೀವನದಲ್ಲಿ ಏನೋ ಮ್ಯಾಜಿಕ್ ನಡೆಯುತ್ತೆ ಅನಿಸ್ತಾ ಇದೆ ಕಣೋ. ಬರೀ ಮ್ಯಾಜಿಕ್ ಮಾತ್ರ ಅಲ್ಲ ಕಣೋ, ಹಿಂದಗಡೆ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಕೂಡ ಬರ್ತಾ ಇದೆ. ನನಗಂತೂ ಗುಂಡಿಗೆಯಲ್ಲಿ ಒಂದೇ ರಿದಮ್ ಕಣ. ಹಿಂಗೆ ನೋಡ್ತಾ ಇದ್ಬಿಟ್ರೆ ಸಾಕ್ ಕಣೋ ಬಾಲಾಜಿ. ಹೀಗೆ ನೋಡ್ತಾ ನಿಂತಿದ್ರೆ ವಯಸ್ಸಾಗ್ಬಿಡುತ್ತೆ ಕಣಲು. ವಯಸ್ಸಲ್ಲಿರೋವಾಗ್ಲೇ ಲವ್ನ ಹೇಳಿ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ್ರೆ ನಾಳೆ ಅವರು ಕೂಡ ನಮ್ಮ ಹಾಗೇನೆ ಇನ್ಯಾರನೋ ಲವ್ ಮಾಡಿ ಹ್ಯಾಪಿಯಾಗಿರ್ತಾರೆ ಕಣೋ. ಹೌದು ಅಲ್ವಾ ಪಾಪ? ನಮ್ ಮಕ್ಳು ಲವ್ ಮಾಡ್ಬೇಕು ಅಂತಂದ್ರೆ ಮೊದ್ಲು ಹೋಗಿ ನಾವು ಐ ಲವ್ ಯು ಹೇಳ್ಬೇಕು. ಹಂಗೆ ಹೇಳ್ಬೇಕು ಅಂದ್ರೆ ಮೊದ್ಲು ಅವ್ರ ಹೆಸರೇನು ಅಂತ ತಿಳ್ಕೋಬೇಕು ಕಣೋ, ಪರಿಚಯ ಮಾಡ್ಕೋಬೇಕು. ಅವತ್ ಹುಡುಗಿನ ನೋಡಕ್ ಹೋದಾಗ್ಲಾದ್ರೂ ಹೆಸರು ಕೇಳಬೇಕಿತ್ತು. ಸರಿ, ಅವಾಗ ಕೇಳಲಿಲ್ಲ, ಇವಾಗ ಕೇಳೋಣಂತೆ ಬಾ. ಹಾ, ಬಾರೋ ಕೇಳಿ ಬಿಡೋಣ. ಲೋ ಗೋವಿಂದ, ನಾವ್ ಆಗ್ಲಿಂದ ಅವ್ರು ನೋಡ್ತಾನೆ ಇದೀವಿ, ಅವ್ರೊಂಚೂರು ನಮ್ ಕಡೆ ತಿರುಗಿ ನೋಡ್ತಿಲ್ವಲ್ಲೋ. ನಮ್ ಹುಡ್ಗಿರು ಬೆಂಕಿ ಕಣೋ, ಆ ಕಡೆ ಈ ಕಡೆ ನೋಡಲ್ಲ, ಕೆಲ್ಸ ಮಾತ್ರ ನೋಡ್ತಾರೆ. ಲೇ, ನಾವಿಲ್ಲಿಗೆ ಬಂದಿದ್ದು ಹೂ ಕೀಳಕ್ಕೆ ಅನ್ಕೊಂಡ್ಬಿಡ್ತಾರೆ ಕಣೋ. ನಡಿಯೋ, ಹೋಗ್ ಮಾತಾಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಹಂಗೇ ನೋಡ್ತಿರೋಣ ಕಣೋ. ನಿಮ್ಮ ಅತ್ತಿಗೆ ನೋಡೋದಕ್ಕೆ ಏನ್ ಚೆನ್ನಾಗಿದಳೋ ದೇವ್ರೇ. ನಿನ್ನಾದ್ ನೀನು ಸಖತ್ತಾಗಿಲ್ವಾ? ಇವನೇನೋ ಇಲ್ಲಿಗೂ ಬಂದಿದ್ದಾನೆ. ಯಾರೇ ಅವನು? ನಿನ್ ಬಾಯ್ ಫ್ರೆಂಡಾ? ಚಿಚಿ ಅಲ್ಲ, ಅವತ್ತು ಅಡ್ರೆಸ್ ಗೊತ್ತಿಲ್ಲದೆ ನಮ್ಮ ಮನೆಗೊಬ್ಬ ಬಂದಿದ್ದ ಅಲ್ವಾ, ಅವನೇ. ಓ, ಇವನೇನು ನನ್ನೇ ಗುರಾಯಿಸ್ತಿದ್ದಾನಲ್ಲ. ಲೋ ಬಾಲಾಜಿ, ಅವ್ರು ನಮ್ಮನ್ನು ನೋಡಾಯ್ತು, ಹೋಗಿ ಮಾತಾಡ್ಸೋಣಂತೆ ಬಾ. ಏಯ್ ಬಾರಿ ಹೋಗೋಣ. ಏಯ್, ಯಾಕೆ? ಇರು. ಗೀತಾ, ಹಾಯ್ ಗರ್ಲ್ಸ್, ನಾವಿಬ್ರು ಬ್ರದರ್ಸ್. ಇವನ ಹೆಸರು ಬಾಲಾಜಿ, ಇವನ್ ಗೋವಿಂದ. ನೋ, ವಿಂದ, GO ವಿಂದ. ಸರಿ, ಅದಕ್ಕೇನಿವಾಗ? ಏನಂದ್ರೆ ಇನ್ನೊಂದ್ಸಲ ಹೇಳಿ. ಅಂದ್ರೆ ಏನು ಅಂತಿದ್ದಾಳೆ. ಓ, ಅದೇನು ಇಲ್ಲ, ನಮ್ಮ ಹೆಸರು ಹೇಳಿದ್ವಲ್ಲ, ನಿಮ್ ಹೆಸರು ಹೇಳಿ. ಏನಕ್ಕೆ? ಯಾಕೆ ಅಂದ್ರೆ ಏನು, ಹೆಸರು ಹೇಳಿ ಪರಿಚಯ ಮಾಡ್ಕೊಳ್ಳೋಣ ಅಂತ. ಏನು ಬೇಕಾಗಿಲ್ಲ. ಲೇ, ನಡಿಯ ಹೋಗೋಣ. ಏನೋ ಇದು? ರೀ ನಿಂತ್ಕೊಳ್ರಿ, ರೀ ನಿಂತ್ಕೊಳ್ರಿ. ರೀ ರೀ ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಹಲೋ ರೀ.
ಹಲೋ ರೀ, ನಿಂತ್ಕೊಳ್ಳಿ ನಿಂತ್ಕೊಳ್ರಿ. ನಿಂತ್ಕೊಳ್ಳಿ ಇಬ್ರುವೆ. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಏಯ್ ನಿಂತ್ಕೊಳ್ರಿ. ಮಾತಾಡ್ಬೇಕು, ನಿಂತ್ಕೊಳ್ಳಿ. ಬಾ ಪೂರ್ವಿ. ಇವ್ರು ಯಾಕೋ ಹಿಂಗ್ ಓಡ್ತಾವ್ರೆ? ರೀ ಸ್ವಲ್ಪ ನಿಂತ್ಕೊಳ್ರಿ. ಬೇಗ. ಹಲೋ ರೀ. ಅಯ್ಯೋ ಇರ್ರಿ, ನಿಂತ್ಕೊಳ್ಳಿ. ಒಂದ್ ನಿಮಿಷ. ಏಯ್, ಎಲ್ಲೋ ಕೈಯೇ. ಸಾರಿ. ಇರು. ಎಲ್ಲೋ ಹೋದ್ರಿ ಇವ್ರು? ಈ ಕಡೆ ತಾನೇ ಬಂದ್ರು. ಇಷ್ಟು ಬೇಗ ಎಲ್ಲೋ ಮಾಯ ಆದ್ರು? ಇದು ಕಲ್ಯಾಣ ಮಂಟಪನ ಮಾಯಾ ಲೋಕನ? ಅವ್ರು ಎಲ್ಲೂ ಹೋಗಿರಲ್ಲ. ಹಾ. ಇಲ್ಲೇ ಎಲ್ಲೋ ಔಸ್ಕೊಂಡಿರ್ತಾರೆ. ಹಿಡಿಯೋಣಂತೆ ಬಾ. ಏ ಬರ್ತಿದ್ದಾರೆ ಕಣೆ, ಹಾಗೆ ಇರು, ಅಲ್ಲಾಡ್ಬೇಡ. ಎಲ್ಲಿದಾರೋ? ಅಯ್ಯೋ ಬಂದ್ಬಿಟ್ರು ಕಣೆ. ನೀನೇನ್ ಭಯ ಪಡ್ಬೇಡ. ಹೋಗೋಣ ಬಾರೆ ಗೀತಾ. ಅಯ್ಯೋ, ಏನೇ ಮಾಡೋದು? ಹೋಗೋಣ ಬಾರೆ. ಸ್ವಲ್ಪ ಸುಮ್ಮನೆ ಹೋಗೋಣ ಬಾರೆ. ಬಾ. ಏನೂ ಆಗಲ್ಲ, ಸುಮ್ಮನೆ ಇರು. ಬರ್ತಿದ್ದಾರೆ ಅನ್ಸುತ್ತೆ. ಏನೂ ಆಗಲ್ಲ, ಸುಮ್ಮನೆ ಇರೇ ನೀನು. ಹಲೋ ದೊಡ್ಡ ಕಳ್ಳರು, ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಏಯ್, ಏಯ್ ಇರಮ್ಮ, ನಿಂತು. ಹೂ ಚೆನ್ನಾಗಿದ್ಯಾ? ಹಾ, ತುಂಬಾ ಚಂದ. ನಿಂತ್ಕೋ. ಓ ಹಲೋ, ಏನೋ ನಿಂದು? ನಮ್ಮಪ್ಪಂಗ್ ಫೋನ್ ಮಾಡ್ಲಾ? ಪೊಲೀಸ್ ಬಂದು ನಿನ್ನ ಜೈಲಿಗೆ ಹಾಕ್ಲಿಲ್ಲ ಅಂದ್ರೆ ನಿನಗ್ ಬುದ್ಧಿನೇ ಬರಲ್ಲ ಅನ್ಸುತ್ತೆ. ಅಯ್ಯಯ್ಯೋ, ಒಳಗಡೆ ಹಾಕಿದ್ರೆ ಬುದ್ಧಿ ಬರಂಗಿದ್ರೆ ಈ ಪ್ರಪಂಚದಲ್ಲಿ ತುಂಬಾ ಜನ ಹಾಕ್ಬೇಕಮ್ಮ. ನನಗೆ ಬುದ್ಧಿಗಿದ್ದಿ ಏನ್ ಬೇಕಾಗಿಲ್ಲ. ನಿನ್ ಹೆಸರೇನು ಅಂತ ಹೇಳು ಸಾಕು. ನನ್ ಹೆಸರಿಂದ ನಿನ್ಗೇನ್ ಕೆಲ್ಸ? ಏನಿದು ಹೆಸರು ಹೇಳ್ದಂಗೆ ಹಿಂಗೆ ಎಂಕ್ವೈರಿ ಮಾಡಿದ್ರೆ ಹೆಂಗೆ? ಹೆಸರು ಹೇಳಿದ್ರೆ ಏನಾಗೋಗುತ್ತೆ? ಇಲ್ ನೋಡು, ನೀನ್ ತುಂಬಾ ಟೂ ಮಚ್ ಮಾಡ್ತಿದ್ಯಾ. ಇದ್ ಸರಿ ಇರಲ್ಲ, ಹೇಳ್ತಿದ್ದೀನಿ. ನೀನ್ ಇವತ್ತು ಹೆಸರು ಹೇಳಲೇಬೇಕು. ಏನು ಡಿಮ್ಯಾಂಡ್ ಮಾಡ್ತಿದ್ಯಾ? ಡಿಮ್ಯಾಂಡ್ ಅಲ್ಲ, ಇದು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ರಿಕ್ವೆಸ್ಟ್ ಇಲ್ಲ, ಎಂತದೂ ಇಲ್ಲ. ಇನ್ನೊಂದ್ಸರಿ ನನ್ ಹಿಂದೆ ಬೀಳ್ಬೇಡ. ನಾನೇ ನಿನ್ ಹಿಂದೆ ಬರ್ತಾ ಇಲ್ಲಪ್ಪ. ಹೆಸರು ಹೇಳಿದ್ರೆ ಕರಿಯಕ್ ಚೆನ್ನಾಗಿರುತ್ತೆ ಅಲ್ವಾ? ಕರಿಯೋದು ಬೇಡ, ಕೆರಿಯೋದು ಬೇಡ. ಇಲ್ ನೋಡು, ನನಗ್ ಹೆಸರು ಹೇಳೋದಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಇಷ್ಟ ಇಲ್ಲ? ನಿನಗ್ ಯಾಕೋ ಹೇಳ್ಬೇಕು. ಮತ್ತೆ ಎಲ್ಲದನ್ನು ಬಾಯ್ಬಿಟ್ಟು ಕೇಳಿದ್ರೆ ಹೆಂಗೆ? ಕೆಲವೊಂದನ್ನ ಫ್ಲೋನಲ್ಲಿ ಅರ್ಥ ಮಾಡ್ಕೋಬೇಕು. ಈ ಅವತಾರನ ನನ್ನ ಹತ್ರ ಇಟ್ಕೋಬೇಡ. ನಮ್ಮ ಅಮ್ಮನ ಮೇಲೆ ಆಣೆ, ನಾನೇನ್ ನಾಟಕ ಮಾಡ್ತಿಲ್ಲ. ನಿನ್ ಹೆಸರು ಹೇಳಮ್ಮಿ. ನನ್ನ ಹೆಸರು ನಿನಗ್ ಯಾಕೆ ಅಂತ. ನೋಡು, ಸುಂದರವಾಗಿರೋ ಒಂದ್ ಹುಡುಗಿಗೆ ಒಂದ್ ಸುಂದರವಾದ ಹೆಸರಿರುತ್ತೆ. ಆ ಹೆಸರು ಕೇಳಿದ್ರೆ ಮನಸ್ಸಿಗೆ ನೆಮ್ಮದಿಯಾಗಿರುತ್ತೆ. ನನ್ ಚಿಕ್ಕ ವಯಸ್ಸಿನ ಜಿಜ್ಞಾಸೆ ಜಾಸ್ತಿ. ಜಿಜ್ಞಾಸೆ ಏನಂದೆ ನೀನು? ಜಿಜ್ಞಾಸೆ ಅಂದ್ರೆ ಕ್ಯೂರಿಯಾಸಿಟಿ ಅಂತಾರಲ್ಲ, ಅದು. ಯಾವ್ದಾದ್ರು ಒಂದ್ ವಿಷಯ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನನ್ ತಲೆ ಸಿಡಿದೋಗ್ತಿರುತ್ತೆ. ಪ್ಲೀಸ್ ಹೇಳ್ತೀಯಾ? ಏನೋ ನಿನ್ ಪ್ರಾಬ್ಲಮ್? ಯಾಕೆ ಹೀಗ್ ಸತಾಯಿಸ್ತಾ ಇದ್ಯಾ? ಪ್ಲೀಸ್ ಹೋಗು. ಹೆಸರು ಹೇಳಿ ಹೋಗ್ತೀನಿ.
ಹೆಸರು ಹೇಳಿದ್ರೆ ಮತ್ತೆ ಹೀಗ್ ಸತಾಯಿಸಲ್ಲ ತಾನೆ? ಛೇ ಇಲ್ಲ. ಅಲ್ಲ, ಇವಾಗ ನಾನೇ ನಿನ್ನ ಸತಾಯಿಸ್ತಾ ಇದ್ದೀನಾ? ಹೆಸರು ಹೇಳು ಅಂತ ಕೇಳ್ತಾ ಇದ್ದೀನಪ್ಪ. ಕೇಳಿದ್ರು ಕೂಡ ಹೇಳ್ತಿಲ್ಲ. ಇಷ್ಟು ಕೇಳದ್ಮೇಲೂ ಹೇಳಿಲ್ಲ ಅಂತಂದ್ರೆ ನನ್ ಮುಖ ಒಂಥರ ಆಗ್ಬಿಡತ್ತೆ. ಪ್ಲೀಸ್ ಹೇಳ್ತೀಯಾ? ಪ್ಲೀಸ್. ಅಬ್ಬಾ, ಸರಿ ಹೇಳ್ತೀನಿ. ಮತ್ತೆ ಇನ್ಯಾವತ್ತೂ ನನ್ ಹಿಂದೆ ಬರ್ಬೇಡ. ನಿನ್ ಮೊದ್ಲು ಹೇಳಮ್ಮಿ. ನಿನ್ ಸುಂದರವಾದ ಹೆಸರು ಕೇಳಕ್ಕೆ 2 ಕಿವಿಗಳು ತುಂಬಾ ಕಾಯ್ತಿದಾವೆ. ಹೇಳಮ್ಮಿ. ಸರಿ, ಕಣ್ಮುಚ್ಕೋ. ಮತ್ತೆ ತಪ್ಪಿಸ್ಕೊಳ್ಳೋದಕ್ಕಾ? ನೋಡು, ಯಾವುದೇ ಒಂದು ಐಡಿಯಾ ಆದ್ರೂ ಒಂದ್ಸಲ ಮಾತ್ರ ಅಪ್ಲೈ ಮಾಡ್ಬೇಕು. ಮತ್ತೆ 2ನೇ ಸಲ ತಪ್ಪಿಸ್ಕೊಂಡು ಹೋಗ್ಬೇಡ ಅಂತ. ಈ ಸಲ ಚಾನ್ಸೇ ಇಲ್ಲ. ನೋಡು, ನಿನ್ನಿಂದ ನಾನೊಂದು ವಿಷಯ ಕಲ್ತ್ಕೊಂಡಿದೀನಿ. ದೇವಸ್ಥಾನಕ್ಕೆ ಹೋದಾಗ ಸುಂದರವಾದ ಹುಡುಗಿ ಮುಂದೆ ಕಣ್ ಮಾತ್ರ ಮುಚ್ಚಬಾರ್ದು ಅಂತ ನಾನ್ ಚೆನ್ನಾಗಿ ತಿಳ್ಕೊಂಡಿದೀನಿ. ನನ್ನ ಹೆಸರು ಹಾ, ಹೇಳು ಹೇಳು. ಜಾಪಾಳಮ್ಮ. ಏನಂದೆ? ಹೌದು, ಜಾಪಾಳಮ್ಮ. ಜಾಪಾಳಮ್ಮ. ಹೌದು, ಜಾಪಾಳಮ್ಮ. ಜಾಪಾಳಮ್ಮ, 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 ಜಾಪಾಳಮ್ಮ. ಏನಂತಂದ್ಲು ಹೆಸರು? ಜಾಪಾಳಮ್ಮ, 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 ಜಾಪಾಳಮ್ಮ. ಸಾರಿ ರೀ, ರಿಯಲಿ ಸಾರಿ. ಅವತ್ತು ಗೊತ್ತಿಲ್ದೆ ನಿಮ್ ಮನೆಗೆ ಹುಡುಗಿ ನೋಡಕ್ ಬಂದು ಕಾಫಿ ಕುಡ್ದು ಲಾಡು ಕೂಡ ತಿಂದ್ಬಿಟ್ವಿ. ಸಾರಿ, ಅವತ್ತು ಅಡ್ರೆಸ್ ತಪ್ಪು ಬಂದ್ಬಿಟ್ಟಿದ್ವಿ. ಏನ್ರಿ, ನಿಮ್ ಹೆಸರು ಹೇಳ್ತೀರಾ? ಅವತ್ತು ನಿಮ್ ಹೆಸರು ಕೇಳೋದನ್ನೇ ಮರ್ತ್ಬಿಟ್ಟೆ. ಅಯ್ಯಯ್ಯೋ, ಯಾಕ್ರಿ ಹೇಳ್ತಾ ಇದ್ದೀರಾ? ಪ್ಲೀಸ್ ಅಳ್ಬೇಡ್ರಿ, ಅಳ್ಬೇಡ್ರಿ. ಅಯ್ಯಯ್ಯೋ, ಅಳ್ಬೇಡ್ರಿ ರೀ. ಯಾರಾದ್ರೂ ನೋಡಿದ್ರೆ ನನ್ನ ತಪ್ಪು ತಿಳ್ಕೊಂಡು ಬಾರ್ಸಾಕ್ಬಿಡ್ತಾರೆ. ಅಳ್ಬೇಡ್ರಿ. ಅಯ್ಯಯ್ಯೋ, ಅಳ್ಬೇಡ್ರಿ ರೀ. ಅಯ್ಯೋ, ನಿಂತ್ಕೊಳ್ರಿ. ಇವಾಗ ನಾನು ಏನ್ ಕೇಳಿದೆ ಅಂತ? ಹೆಸರು ಕೇಳಿದ್ರೆ ಹಿಂಗಳ್ತಾಳಲ್ಲಪ್ಪ. ಇದೇನಪ್ಪ ಸ್ವಾಮಿ? ಅಮ್ಮ, ನಾ ಹೇಳ್ತಿದ್ನಲ್ಲ, ಇವರೇ, ಅದು ನಮ್ಮೂರೇ. ಹೆಸರು ಪಲ್ಲವಿ. ನೆನ್ಪಿದೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಅಮ್ಮ. ನಮ್ಮಮ್ಮ. ಓ, ನಮಸ್ಕಾರ. ಆಶೀರ್ವಾದ ಮಾಡಿ. ಅಯ್ಯೋ, ಚೆನ್ನಾಗಿರಮ್ಮ. ನಿನ್ನಿಬ್ರು ಮಕ್ಕಳು ಬಂದಿದಾರಾ? ಹಾ, ಹೌದು, ಬಂದಿದ್ದಾರೆ. ಆಚೆ ರಂಗೋಲಿ ಹಾಕ್ತಿದ್ದಾರೆ. ಒಳ್ಳೇದು. ಮದ್ವೆ ಆಗಿದ್ಯಾ? ಇಲ್ಲ, ನೋಡ್ತಾ ಇದ್ದೀವಿ. ಇನ್ನೂ ಒಳ್ಳೆ ಸಂಬಂಧ ಯಾವುದು ಸಿಕ್ಕಿಲ್ಲ ಅಮ್ಮ. ಅಮ್ಮ ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ಸಂತೋಷ, ನೀವೆಲ್ಲರೂ ಬಂದಿದ್ದೀರಾ. ಸುಬ್ರಹ್ಮಣಿ, ಒಂದ್ ನಿಮಿಷ ಇರು. ನೀವ್ ಹೋಗಿ ಅರ್ಶಿನ ಕುಂಕುಮ ಇಡಿ. ಈಗಲೇ ಬಂದ. ಹಂಗಾಗ್ಲಿ. ನಾನು ಅರ್ಶನ ಹಚ್ಚಲ. ಅತ್ತೆ ಅವ್ರೆ, ಏನಿದು? ನೀವು ವರ್ಷ ಹಚ್ಚಂಗಿಲ್ವಲ್ಲ? ನಾ ಹಚ್ಚಲ ಬಿಡು. ಆ ಅರ್ಶನ ತಾಟ್ನ್ಯಾಗ ಸೆಂಟ್ ಬಾಟ್ಲಿ ಐತಿ. ಅರ್ಶನ ಹಚ್ಚಕ್ ಅವಕಾಶನ ಇಲ್ಲಲ್ಲ, ಆ ಸೆಂಟ್ ಬಾಟ್ಲಿನೂ ಸಿಗುದಿಲ್ಲ. ಕನಕಲಕ್ಷ್ಮಿ, ಹೋಗಿ ಅರ್ಶನ ಹಚ್ಚ ಬಾ. ಎಷ್ಟೊತ್ತಂತ ಕಾಯೋದಿಲ್ಲಿ? ಸರಿ ಹೋಯ್ತು. ಏನ ಕಣ್ಣು ಕಾಣಂಗಿಲ್ಲ? ನೋಡ್ ನಡಿಬೇಕಿಲ್ಲ? ಕಣ್ಣು ನಿಮ್ಗೂ ಇದೆ, ನೀವು ನೋಡ್ಕೊಂಡ್ ಬರಕ್ಕಾಗಲ್ವಾ? ಅಯ್ಯೋ, ಏನಿದು? ಇವಳು ಬಂದ್ ಕಡೆ ಎಲ್ಲ ಜಗಳ ಆಡ್ತಾಳಲ್ಲ. ಅತ್ತೆ, ನಿನ್ ಮಗಳಿಗೆ ಸ್ವಲ್ಪ ಸುಮ್ಮನೆ ಇರಕ್ ಹೇಳು. ನನ್ನ ಮಗಳು ಸುಮ್ಮನಿದ್ರೆ ನನ್ನ ಮಗಳು ಅಂತ ಹೇಗ ಅನ್ಸ್ಕೊಂತಾಳಪ್ಪ? ಸ್ವಲ್ಪ ತಡಿ, ನೋಡೋಣ. ನೋಡ್ತಾರಂತೆ, ನೋಡ್ತಾರೆ. ಆ ಕನ್ನಡಕ ಹಾಕೊಂಡು ನೋಡಿ. ಏನಂದಿ? ನನಗ್ ಕಣ್ ಕಾಣ್ಸಲ್ವಾ ಅಂತ ಕೇಳಿದ್ರಿ. ನಿಮ್ಗೂ ಕಣ್ಣು ಇದೆ ತಾನೆ, ಅದ್ಯಾಕ್ ಕೆಲ್ಸ ಮಾಡ್ತಿಲ್ಲ ಅಂತ ಕೇಳ್ದೆ. ಯಾವಳೆ ನೀನು? ಕನ್ಕ ಯಾರೀಕಿ? ಅದು ಇವರು ರಂಗೋಲಿ ಹಾಕೋಕ್ ಬಂದಿದಾರಮ್ಮ. ಓ, ಕೆಲ್ಸ ಮಾಡಕ್ ಬಂದಾಕಿನ? ಕೆಲ್ಸ ಮಾಡಕ್ ಬಂದಾಕಿ ಕೆಲ್ಸ ಮಾಡ್ಬೇಕ ಹೊರತು ಹಿಂಗ ನಮ್ಮಂತ ಶ್ರೀಮಂತರಿಗ ಎದುರು ಮಾತಾಡ್ತಾರ. ಆದ್ರ ಈಗಿನ ಕಾಲದ ಕೆಲಸದವ್ರಿಗೆ ಸಿಕ್ಕಾಪಟ್ಟೆ ಸೊಕ್ ಹೆಚ್ಚಾಗೈತಿ. ಇಲ್ಲಿ ನೋಡಿ, ಮಾತು ಮರ್ಯಾದೆಯಿಂದ ಇರ್ಬೇಕು.
ಹೀಗ್ ಮಾತಾಡಿದ್ರೆ ಸರಿ ಇರಲ್ಲ ನೋಡಿ. ಏಯ್ ಯಾವಳೆ ನೀನು? ನನಗ ಬುದ್ಧಿ ಮಾತ್ ಹೇಳಕತಿ? ಕೆಲ್ಸ ಮಾಡಕ್ ಬಂದಿ, ಸುಮ್ ಹೋಗ್ ಕೆಲ್ಸ ಮಾಡ. ನೋಡಿ ನನಗ್ ಗುದ್ದಿ ನನಗ ಕತಿ ಹೇಳಕತಿ? ನೋಡಿ, ನಾನ್ ಈ ಕಡೆ ಬರ್ಬೇಕಾದ್ರೆ ನಿಮಗ್ ಗುದ್ದಿದೆ. ನಾನ್ ಆಗ್ಲೇ ಸಾರಿ ಕೇಳೋಣ ಅಂತ ಅನ್ಕೊಂಡೆ. ನೀವು ಮಿತಿ ಇಲ್ದೆ ಮಾತಾಡ್ತಾ ಇದ್ದೀರಾ. ಇದು ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀನಿ? ಕನಕ ಮದ್ವೆ ಮನೇಲಿ ಗಲಾಟೆ ಬೇಡ ಅಮ್ಮ. ನೀನ್ ಹೋಗಿ ಅರ್ಶನ ಹಚ್ಚಮ್ಮ. ಮತ್ ಈಕಿಗ್ ಹೇಳ ಆ ಮಾತ್ನ. ಪಲ್ಲವಿ, ನೀನ್ ಬಾಮ್ಮ ಇಲ್ಲಿ. ಅಯ್ಯೋ, ತಪ್ಪು ತಿಳ್ಕೊಬೇಡಮ್ಮ. ಆ ಅಮ್ಮ ಈ ಮದ್ವೆ ಮಾಡೋಕೆ 20 ಲಕ್ಷ ಸಾಲ ಕೊಟ್ಟಿದ್ದಾಳೆ. ಇವಾಗ ಗಲಾಟೆ ಮಾಡ್ಕೊಂಡ್ರೆ ಹೆಣ್ಮಗಳು ಮದ್ವೆ ನಿಂತೋಗುತ್ತಮ್ಮ, ಚೆನ್ನಾಗಿರಲ್ಲ. ದಯವಿಟ್ಟು ಇದನ್ನ ಯಾವ್ದು ಮನ್ಸಲ್ಲಿ ಇಟ್ಕೊಳ್ದೇನೆ ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ಸರಿಮ್ಮ, ದೊಡ್ಡೋರ್ ನೀವು ಹೇಳ್ತಾ ಇದ್ದೀರಲ್ಲ, ನಾನು ಹೋಗ್ತೀನಿ. ಆದ್ರೆ ಮನುಷ್ಯರಿಗೆ ಇಷ್ಟ ಅಹಂಕಾರ ಒಳ್ಳೇದಲ್ಲ. ಬಾಗಿಲು ತೆಗೀರಿ.